ವರ್ಷಪೂರ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿಲ್ಲವೇ? ಅಂದುಕೊಂಡ ಕೆಲಸಗಳು ನೆರವೇರುತ್ತಿಲ್ಲವೇ? ದೇವಸ್ಥಾನಕ್ಕೆ ಹೋದಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಒಂದು ಸಣ್ಣ ತಪ್ಪು ನಾವು ಮಾಡುವ ಇಡೀ ಪೂಜೆಯ ಫಲವನ್ನೇ ಶೂನ್ಯ ಮಾಡಿಬಿಡುತ್ತದೆ. ಜ್ಯೋತಿಷ್ಯ ಮತ್ತು ಶಾಸ್ತ್ರಗಳ ಪ್ರಕಾರ ಆ ಒಂದು ತಪ್ಪು ಯಾವುದು? ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮಿಸ್ಟಿಕ್ ಎರಾ ಕುಟುಂಬಕ್ಕೆ ನಿಮಗೆಲ್ಲ ಸ್ವಾಗತ. ದೇವಸ್ಥಾನ ಅಂದ ತಕ್ಷಣ ನಮಗೆ ನೆನಪಾಗುವುದು ಅಲ್ಲಿರುವ ಧನಾತ್ಮಕ ಶಕ್ತಿ. ದೇವಸ್ಥಾನ ಎನ್ನುವುದು ಬರೀ ಕಲ್ಲಿನ ಕಟ್ಟಡ ಅಲ್ಲ, ಅದೊಂದು ಸಕಾರಾತ್ಮಕ ಶಕ್ತಿಯ ಕೇಂದ್ರ. ಅಲ್ಲಿನ ಗರ್ಭಗುಡಿ, ವಿಗ್ರಹದ ಪ್ರಾಣಪ್ರತಿಷ್ಠಾಪನೆ, ಮಂತ್ರಗಳ ಉಚ್ಚಾರಣೆ ಇವೆಲ್ಲವೂ ನಮ್ಮ ಶರೀರ ಮತ್ತು ಮನಸ್ಸನ್ನು ರಿಚಾರ್ಜ್ ಮಾಡಲು ಇರುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ವ್ಯವಸ್ಥೆ. ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಮತ್ತು ಆಧ್ಯಾತ್ಮ ಇದೆ. ದೇವಸ್ಥಾನದ ಗರ್ಭಗುಡಿಯ ಅಡಿಯಲ್ಲಿ ತಾಮ್ರದ ಯಂತ್ರಗಳು ಇರುತ್ತವೆ. ಮಂತ್ರೋಚ್ಚಾರಣೆ ಮತ್ತು ಘಂಟಾನಾದದಿಂದ ಅಲ್ಲಿ ಒಂದು ತರಂಗಾಂತರ ಸೃಷ್ಟಿಯಾಗಿರುತ್ತದೆ. ದೇವಸ್ಥಾನದ ಗಂಟೆ ಬಾರಿಸಿದಾಗ ಬರುವ ಆ ಶಬ್ದ ಅಥವಾ ಧ್ವನಿ ತರಂಗಗಳು ನಮ್ಮ ಮೆದುಳಿನ ಬಲ ಮತ್ತು ಎಡಭಾಗಗಳನ್ನು ತಕ್ಷಣವೇ ಸಮತೋಲನಕ್ಕೆ ತರುತ್ತವೆ. ಆ ಸೌಂಡ್ ವೈಬ್ರೇಷನ್ ಕನಿಷ್ಠ 7 ಸೆಕೆಂಡುಗಳ ಕಾಲ ನಮ್ಮ ದೇಹದಲ್ಲಿ ಉಳಿಯುತ್ತದೆ. ಆ ಸಮಯದಲ್ಲಿ ಶಾಂತವಾಗಿ ಕುಳಿತರೆ ಮಾತ್ರ ಮನಸ್ಸಿನ ಒತ್ತಡವೆಲ್ಲ ಮಾಯವಾಗುತ್ತದೆ. ನಿಮಗೆ ಗೊತ್ತಾ, ದೇವಸ್ಥಾನದ ಒಳಗೆ ನಾವು ಕಾಲಿನಲ್ಲಿ ನಡೆಯುವುದು ಕೂಡ ಒಂದು ಕಾರಣಕ್ಕೆ. ಕಾಲಿನ ಅಡಿಭಾಗದಲ್ಲಿರುವ ನರಗಳು ದೇವಸ್ಥಾನದ ನೆಲದಲ್ಲಿರುವ ಧನಾತ್ಮಕ ತರಂಗಗಳನ್ನು ನೇರವಾಗಿ ಗ್ರಹಿಸಿ ನಮ್ಮ ಇಡೀ ನರಮಂಡಲವನ್ನು ಜಾಗೃತಗೊಳಿಸುತ್ತವೆ. ಕೆಲವು ಪ್ರಾಚೀನ ದೇವಸ್ಥಾನಗಳಲ್ಲಿ ಕಲ್ಲಿನ ನೆಲದ ಮೇಲೆ ನಿಧಾನವಾಗಿ ನಡೆಯುವಾಗ ಕಾಲಿಗೆ ತಂಪಾದ ಅನುಭವವಾಗುತ್ತದೆ. ಈ ಅನುಭವ ಮನಸ್ಸನ್ನು ಶಾಂತಗೊಳಿಸುವುದಕ್ಕೂ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಶಿವ ದೇವಾಲಯಗಳಲ್ಲಿ ಶಿವನ ದರ್ಶನದ ನಂತರ ಚಂಡಿಕೇಶ್ವರನ ಅನುಮತಿ ಪಡೆದು ಪ್ರಶಾಂತವಾಗಿ ಕುಳಿತು ಧ್ಯಾನ ಮಾಡಿದಾಗ ಮಾತ್ರ ಪೂಜೆ ಸಂಪೂರ್ಣವಾಯಿತು ಎಂದು ಅರ್ಥ. ಶಿವಾಲಯಗಳಲ್ಲಿ ಚಂಡಿಕೇಶ್ವರನಿಗೆ ನಮಸ್ಕರಿಸುವ ಸಂಪ್ರದಾಯದ ಹಿಂದೆ ಒಂದು ಸುಂದರ ನಂಬಿಕೆಯಿದೆ. ಶಿವನಿಗೆ ಅರ್ಪಿಸಿದ ಪೂಜೆ, ಪ್ರಾರ್ಥನೆ ಮತ್ತು ಭಕ್ತಿಯನ್ನು ಚಂಡಿಕೇಶ್ವರನು ಸಾಕ್ಷಿಯಾಗಿ ಸ್ವೀಕರಿಸುತ್ತಾನೆ ಎಂದು ಪರಂಪರೆ ಹೇಳುತ್ತದೆ. ಪ್ರಾಚೀನ ಆಗಮಶಾಸ್ತ್ರದ ಪ್ರಕಾರ ದೇವಸ್ಥಾನವನ್ನು ನಿರ್ಮಿಸುವ ಮೊದಲು ಆ ಸ್ಥಳದ ಭೂಶಕ್ತಿ, ದಿಕ್ಕು, ಸೂರ್ಯನ ಚಲನೆ, ಪಂಚಭೂತಗಳ ಸಮತೋಲನ ಮತ್ತು ಭೂಮಿಯ ಸ್ಪಂದನವನ್ನು ಪರಿಗಣಿಸಲಾಗುತ್ತಿತ್ತು. ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಅನೇಕ ಪುರಾತನ ದೇವಸ್ಥಾನಗಳಿಗೆ ಕಾಲಿಟ್ಟ ತಕ್ಷಣ ಒಂದು ವಿಚಿತ್ರವಾದ ಶಾಂತಿ ಅನುಭವವಾಗುತ್ತದೆ. ದೇವಸ್ಥಾನದಲ್ಲಿ ನಿರಂತರವಾಗಿ ನಡೆಯುವ ವೇದಮಂತ್ರಗಳ ಪಠಣ, ದೀಪದ ಜ್ಯೋತಿ, ಧೂಪದ ಪರಿಮಳ, ಕರ್ಪೂರದ ಸುಗಂಧ, ಗಂಟೆಯ ಧ್ವನಿ ಇವೆಲ್ಲವೂ ಸೇರಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಿಸುತ್ತವೆ. ಭಾರತದಲ್ಲಿರುವ ಸಾವಿರಾರು ವರ್ಷಗಳಷ್ಟು ಹಳೆಯ ದೇವಸ್ಥಾನಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತಿವೆ. ನಮ್ಮ ಋಷಿಮುನಿಗಳು ದೇವಸ್ಥಾನವನ್ನು ಕೇವಲ ದೇವರ ಮನೆ ಎಂದು ಹೇಳಲಿಲ್ಲ, ಶಕ್ತಿಯ ಕೇಂದ್ರ ಎಂದು ವಿವರಿಸಿದ್ದಾರೆ. ಅದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗುವುದು ಕೇವಲ ಬೇಡಿಕೆ ಇಡುವ ಸ್ಥಳವಲ್ಲ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳುವ ಸಾಧನೆಯೂ ಆಗಿದೆ. ಆದರೆ ನಾವು ಅಲ್ಲಿಗೆ ಹೋದಾಗ ಮಾಡುವ ಅತಿ ದೊಡ್ಡ ತಪ್ಪು ಎಂದರೆ ದೇವಸ್ಥಾನದಿಂದ ಹೊರಬಂದ ತಕ್ಷಣ ಆತುರಪಡುವುದು. ನಾವು ದೇವರ ದರ್ಶನ ಪಡೆದು ಪ್ರಸಾದ ತೆಗೆದುಕೊಂಡು ದೇವಸ್ಥಾನದ ಗೇಟ್ನಿಂದ ಹೊರಗೆ ಕಾಲಿಟ್ಟ ತಕ್ಷಣ ಫೋನ್ ತೆಗೆಯುತ್ತೇವೆ ಅಥವಾ ಜೊತೆಯಲ್ಲಿ ಬಂದವರ ಜೊತೆ ಹರಟೆ ಹೊಡೆಯಲು ಶುರು ಮಾಡುತ್ತೇವೆ. ಇನ್ನು ಕೆಲವರಂತೂ ದೇವಸ್ಥಾನದ ಪ್ರಾಂಗಣದಲ್ಲಿ ಕುಳಿತುಕೊಳ್ಳದೆ ತಕ್ಷಣ ಮನೆಗೆ ಹೊರಟು ಬಿಡುತ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ದೇವಸ್ಥಾನದ ದರ್ಶನದ ನಂತರ ಕನಿಷ್ಠ 2 ರಿಂದ 5 ನಿಮಿಷ ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ಮೆಟ್ಟಿಲಿನ ಮೇಲೆ ಪ್ರಶಾಂತವಾಗಿ ಕುಳಿತುಕೊಳ್ಳಬೇಕು. ಇದನ್ನು ಉಪವೇಶನ ಎನ್ನಲಾಗುತ್ತದೆ. ನಾವು ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ತಕ್ಷಣ ಹೊರಟು ಬಂದರೆ ಅಲ್ಲಿ ನಾವು ಪಡೆದುಕೊಂಡ ಧನಾತ್ಮಕ ಶಕ್ತಿ ಪೂರ್ಣಗೊಳ್ಳುವುದಿಲ್ಲ. ನೀವು ಅಲ್ಲಿ ಪಡೆದ ಸತ್ವಪೂರ್ಣ ಶಕ್ತಿ ಅಲ್ಲೇ ಉಳಿದು ನೀವು ಬರೀ ಖಾಲಿ ಕೈಯಲ್ಲಿ ಮನೆಗೆ ಬಂದಂತೆ ಆಗುತ್ತದೆ. ನೀವು ದೇವಸ್ಥಾನದಲ್ಲಿ ಕುಳಿತುಕೊಳ್ಳುವ 2 ಅಥವಾ 5 ನಿಮಿಷಗಳಲ್ಲಿ ಯಾವುದೇ ಬೇಡಿಕೆಯನ್ನು ಕೇಳಬೇಕಾಗಿಲ್ಲ. ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸುತ್ತಾ ಮನಸ್ಸಿನಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಸಾಕು. ಅದರಿಂದ ಮನಸ್ಸಿನ ಚಂಚಲತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಲವಾರು ಆಧ್ಯಾತ್ಮಿಕ ಗುರುಗಳು ಹೇಳುವ ಒಂದು ಸುಂದರ ಮಾತಿದೆ, ದೇವರ ಮುಂದೆ ನಾವು ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಪ್ರಾರ್ಥನೆ. ಆ ಮೌನದಲ್ಲಿಯೇ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಯಾವುದೇ ದೊಡ್ಡ ಸಮಸ್ಯೆಯಿಂದ ಮನಸ್ಸು ತುಂಬಾ ಭಾರವಾಗಿದ್ದಾಗ ದೇವಸ್ಥಾನದಲ್ಲಿ ಕೆಲವು ನಿಮಿಷ ಮೌನವಾಗಿ ಕುಳಿತ ನಂತರ ಕಾರಣವೇ ಇಲ್ಲದೆ ಮನಸ್ಸು ಹಗುರವಾಗುತ್ತದೆ. ಸಮಸ್ಯೆ ತಕ್ಷಣ ಪರಿಹಾರವಾಗದೇ ಇದ್ದರೂ ಅದನ್ನು ಎದುರಿಸುವ ಧೈರ್ಯ ಮನಸ್ಸಿನಲ್ಲಿ ಮೂಡುತ್ತದೆ.
ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೂ ಹೋಗಿ ಮೊದಲಿಗೆ ಮಾಡುವ ಕೆಲಸ ಏನು ಗೊತ್ತಾ? ದೇವರ ದರ್ಶನಕ್ಕಿಂತ ಮೊದಲು ಫೋಟೋ ತೆಗೆಯುವುದು, ದರ್ಶನವಾದ ತಕ್ಷಣ ಸೆಲ್ಫಿ ತೆಗೆದುಕೊಳ್ಳುವುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದು. ಆದರೆ ಆ ಕೆಲವು ನಿಮಿಷಗಳಲ್ಲಿ ನಮ್ಮ ಮನಸ್ಸು ದೇವರ ಕಡೆ ಇರಬೇಕಾದರೆ ಅದು ಮೊಬೈಲ್ ಕಡೆ ಹೋಗಿಬಿಡುತ್ತದೆ. ಭಕ್ತಿ ಇರುವ ಜಾಗದಲ್ಲಿ ಏಕಾಗ್ರತೆ ಇರಬೇಕು. ಏಕಾಗ್ರತೆ ಕಳೆದು ಹೋದರೆ ದರ್ಶನದ ಅನುಭವವೂ ಕಡಿಮೆಯಾಗುತ್ತದೆ. ಇನ್ನೊಂದು ವಿಷಯ ಎಂದರೆ ದೇವಸ್ಥಾನದಲ್ಲಿ ಹಲವರು ಸಾಲಿನಲ್ಲಿ ನಿಂತಿರುವಾಗಲೇ ಕೆಲಸದ ಟೆನ್ಷನ್, ಮನೆಯ ಸಮಸ್ಯೆ, ಹಣದ ಚಿಂತೆ ಇವುಗಳ ಬಗ್ಗೆ ಮಾತನಾಡುತ್ತಿರುತ್ತಾರೆ. ದರ್ಶನಕ್ಕೆ ಬಂದ ಕೆಲವೇ ನಿಮಿಷಗಳನ್ನು ಸಂಪೂರ್ಣವಾಗಿ ದೇವರ ಸ್ಮರಣೆಗೆ ಮೀಸಲಿಟ್ಟರೆ ಮನಸ್ಸಿನ ಮೇಲಿರುವ ಒತ್ತಡ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ. ಹಲವರು ನನಗೆ ದೇವಸ್ಥಾನಕ್ಕೆ ಹೋದರೂ ಮನಸ್ಸಿಗೆ ಸಮಾಧಾನ ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ. ಅದರ ಒಂದು ಕಾರಣ ದೇಹ ದೇವಸ್ಥಾನದಲ್ಲಿದ್ದರೂ ಮನಸ್ಸು ಮಾತ್ರ ಬೇರೆಡೆ ಇರುವುದು. ನಿಜವಾದ ದರ್ಶನವೆಂದರೆ ಕಣ್ಣುಗಳಿಂದ ದೇವರನ್ನು ನೋಡುವುದಲ್ಲ, ಮನಸ್ಸನ್ನು ದೇವರ ಸನ್ನಿಧಿಯಲ್ಲಿ ನೆಲೆಗೊಳಿಸುವುದು. ಈ ಮುಖ್ಯ ತಪ್ಪಿನ ಜೊತೆಗೆ ನಾವು ಗಮನಿಸಬೇಕಾದ ಇನ್ನೂ ಕೆಲವು ಸಣ್ಣ ವಿಷಯಗಳಿವೆ. ದೇವರ ವಿಗ್ರಹಕ್ಕೆ ತಕ್ಷಣ ಬೆನ್ನು ಹಾಕಿ ಹೊರಡಬೇಡಿ. 3 ಹೆಜ್ಜೆ ಹಿಂದೆ ನಡೆದು ನಂತರ ತಿರುಗಿ. ರಾಜನ ಸಮ್ಮುಖದಿಂದ ಹೊರಬರುವಾಗ ಹೇಗೆ ಗೌರವದಿಂದ ಹಿಂದಕ್ಕೆ ಸರಿಯುತ್ತಾರೋ ಅದೇ ರೀತಿಯ ಭಾವನೆಯನ್ನು ದೇವರ ಸನ್ನಿಧಿಯಲ್ಲಿಯೂ ಪಾಲಿಸಲಾಗುತ್ತದೆ. ಪ್ರದಕ್ಷಿಣೆ ಮಾಡುವಾಗ ಓಡಬಾರದು, ಅತ್ಯಂತ ಶಾಂತವಾಗಿ, ಆನೆಯು ನಡೆಯುವಂತೆ ಪ್ರಶಾಂತ ಹೆಜ್ಜೆಗಳನ್ನು ಇಡುತ್ತಾ, ಮನಸ್ಸಿನಲ್ಲಿ ಮಂತ್ರ ಜಪಿಸುತ್ತಾ ಪ್ರದಕ್ಷಿಣೆ ಬರಬೇಕು. ದೇವರನ್ನು ಕೇಂದ್ರವಾಗಿ ಇಟ್ಟು ನಾವು ಸುತ್ತುವುದು, ನನ್ನ ಜೀವನದ ಕೇಂದ್ರ ನೀನೇ ಎಂಬ ಭಕ್ತಿಯ ಸಂಕೇತವಾಗಿದೆ. ದೇವಸ್ಥಾನಕ್ಕೆ ಬರೀ ಕೈಯಲ್ಲಿ ಹೋಗಬಾರದು, ಕನಿಷ್ಠ ಒಂದು ಹೂವು, ಒಂದು ತುಳಸಿ ದಳ ಅಥವಾ ಬಿಲ್ವಪತ್ರೆಯನ್ನಾದರೂ ತೆಗೆದುಕೊಂಡು ಹೋಗಿ. ದೇವರಿಗೆ ವಸ್ತುವಿನ ಬೆಲೆ ಮುಖ್ಯವಲ್ಲ, ಭಕ್ತಿಯ ಬೆಲೆ ಮುಖ್ಯ. ದೇವಸ್ಥಾನದ ಒಳಗೆ ರಾಜಕೀಯ ಅಥವಾ ಮನೆ ವಿಚಾರ ಚರ್ಚೆ ಮಾಡಬೇಡಿ. ಅನಗತ್ಯವಾಗಿ ಜೋರಾಗಿ ಮಾತನಾಡುವುದು ಅಥವಾ ವಾದವಿವಾದ ಮಾಡುವುದು ಇತರ ಭಕ್ತರ ಧ್ಯಾನಕ್ಕೂ ಅಡ್ಡಿಯಾಗಬಹುದು. ಪಾದರಕ್ಷೆಗಳನ್ನು ಹೊರಗೆ ಬಿಡುವುದು ಕೇವಲ ಸ್ವಚ್ಛತೆಗಾಗಿ ಮಾತ್ರವಲ್ಲ, ದೇವರ ಸನ್ನಿಧಿಗೆ ಪ್ರವೇಶಿಸುವ ಮೊದಲು ಅಹಂಕಾರವನ್ನು ಹೊರಗೆ ಬಿಟ್ಟು ವಿನಮ್ರತೆಯಿಂದ ಒಳಗೆ ಹೋಗಬೇಕು ಎಂಬ ಸಂದೇಶವನ್ನೂ ಇದು ನೀಡುತ್ತದೆ. ಇನ್ನೊಂದು ರಹಸ್ಯವೆಂದರೆ ದೇವಸ್ಥಾನದಿಂದ ತಂದ ತೀರ್ಥವನ್ನು ಕುಡಿಯುವಾಗ ಬಲಗೈ ಅಂಗೈಯನ್ನು ಬಟ್ಟಲಿನಂತೆ ಮಾಡಿ ತೋರುಬೆರಳನ್ನು ಮಡಿಚಿ ಕುಡಿಯಬೇಕು. ಇದು ನಿಮ್ಮ ದೇಹದಲ್ಲಿನ ಶಕ್ತಿಯನ್ನು ವ್ಯರ್ಥವಾಗದಂತೆ ಕಾಯುತ್ತದೆ. ತೀರ್ಥವನ್ನು ಸ್ವೀಕರಿಸುವಾಗ ಅದನ್ನು ಸಾಮಾನ್ಯ ನೀರಿನಂತೆ ನೋಡಬಾರದು. ಅದು ಪೂಜೆಯ ನಂತರ ಮಂತ್ರಸ್ಪರ್ಶ ಪಡೆದ ಪವಿತ್ರ ಪ್ರಸಾದ ಎಂಬ ಭಾವನೆಯೊಂದಿಗೆ ಸ್ವೀಕರಿಸಬೇಕು. ಕೆಲವು ದೇವಸ್ಥಾನಗಳಲ್ಲಿ ತೀರ್ಥವನ್ನು 3 ಬಾರಿ ನೀಡುವ ಸಂಪ್ರದಾಯವಿದೆ. ಮೊದಲ ಬಾರಿ ದೇಹದ ಶುದ್ಧತೆಗೆ, 2ನೆಯ ಬಾರಿ ಮನಸ್ಸಿನ ಶಾಂತಿಗೆ ಮತ್ತು 3ನೆಯ ಬಾರಿ ಆತ್ಮೀಯ ಕಲ್ಯಾಣಕ್ಕೆ ಎಂಬ ಸಾಂಕೇತಿಕ ಅರ್ಥವಿದೆ. ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೆ ಹೋದಾಗ ದರ್ಶನ ಮುಗಿದ ಮೇಲೆ ಕನಿಷ್ಠ 2 ನಿಮಿಷ ಪ್ರಶಾಂತವಾಗಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಭಗವಂತನೇ, ನನಗೆ ಒಳ್ಳೆಯ ಮನಸ್ಸು ಮತ್ತು ಶಾಂತಿ ಕೊಡು ಎಂದು ಅಷ್ಟೇ ಕೇಳಿಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆಳೆದು ಹೊರಬಿಡುತ್ತಾ ನಿಮ್ಮ ಇಷ್ಟದೇವರ ನಾಮವನ್ನು ಮನಸ್ಸಿನಲ್ಲಿ ಜಪಿಸಿ. ಆ 2 ನಿಮಿಷದ ಮೌನ ನಿಮ್ಮ ಇಡೀ ದಿನದ ಶಕ್ತಿಯನ್ನೇ ಬದಲಾಯಿಸಿಬಿಡುತ್ತದೆ. ಅನೇಕ ಜನರು ದೇವಸ್ಥಾನಕ್ಕೆ ಹೋಗುವುದು ಕೇವಲ ಕಷ್ಟ ಬಂದಾಗ ಮಾತ್ರ. ಆದರೆ ಶಾಸ್ತ್ರಗಳು ಹೇಳುವುದು ಬೇರೆ. ಸಂತೋಷದಲ್ಲಿದ್ದಾಗಲೂ ದುಃಖದಲ್ಲಿದ್ದಾಗಲೂ ಏನನ್ನೂ ಬೇಡದೆ ಕೇವಲ ಕೃತಜ್ಞತೆಯಿಂದ ದೇವರ ದರ್ಶನ ಪಡೆಯುವುದು ಅತ್ಯುತ್ತಮ ಭಕ್ತಿ. ನೆನಪಿಡಿ, ದೇವರು ನಮ್ಮಿಂದ ದೊಡ್ಡ ಕಾಣಿಕೆಗಳನ್ನು ಕೇಳುವುದಿಲ್ಲ. ಶುದ್ಧ ಮನಸ್ಸು, ವಿನಮ್ರತೆ ಮತ್ತು ನಿಜವಾದ ಭಕ್ತಿಯೇ ಅತ್ಯಂತ ದೊಡ್ಡ ಅರ್ಪಣೆ. ಇದಲ್ಲದೆ ನಮ್ಮ ಚಾನೆಲ್ ವತಿಯಿಂದ ನಿಮಗಾಗಿ ಕೆಲವು ವಿಶೇಷ ಸೇವೆಗಳು ಲಭ್ಯವಿವೆ. ನಿಮ್ಮ ಜಾತಕ ಪರಿಶೀಲನೆ, ಜನ್ಮ ಕುಂಡಲಿ ವಿಶ್ಲೇಷಣೆ, ವಾಸ್ತು ಸಲಹೆಗಳು, ಸಂಖ್ಯಾಶಾಸ್ತ್ರ, ಪರ್ಸನಲ್ ಟ್ಯಾರೋ ರೀಡಿಂಗ್, ಆಕಾಶಿಕ್ ರೀಡಿಂಗ್, ನಿಮ್ಮ ಜಾತಕದ ಪ್ರಕಾರ ಸಿದ್ಧಪಡಿಸಿದ ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಗೂ ಜೀವನದ ಸಮಸ್ಯೆಗಳಿಗೆ ಸೂಕ್ತ ಆಧ್ಯಾತ್ಮಿಕ ಪರಿಹಾರಗಳಿಗಾಗಿ ನೀವು ನಮ್ಮನ್ನು ಫೋನ್ ಮುಖಾಂತರ ಸಂಪರ್ಕಿಸಬಹುದು. ವೈಯಕ್ತಿಕ ಜ್ಯೋತಿಷ್ಯ ಸಲಹೆ ಹಾಗೂ ಪೂಜಾ ವಿಧಿವಿಧಾನಗಳ ಮಾಹಿತಿಗಾಗಿ ಕೆಳಗೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನಮ್ಮ ತಂಡವನ್ನು ಸಂಪರ್ಕಿಸಿ. ಪ್ರತಿಯೊಬ್ಬರ ಜಾತಕ, ಸಂಖ್ಯೆ ಮತ್ತು ಜೀವನ ಪರಿಸ್ಥಿತಿ ವಿಭಿನ್ನವಾಗಿರುವುದರಿಂದ ನಿಮ್ಮ ವೈಯಕ್ತಿಕ ಪರಿಸ್ಥಿತಿಗೆ ಅನುಗುಣವಾದ ಮಾರ್ಗದರ್ಶನವನ್ನು ನೀಡಲು ನಾವು ಪ್ರಯತ್ನಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ವಿಷಯ ತಿಳಿಯಲಿ. ಈ ವಿಡಿಯೋದಲ್ಲಿರುವ ವಿಷಯಗಳಲ್ಲಿ ಎಷ್ಟು ವಿಷಯಗಳನ್ನು ನೀವು ಈಗಾಗಲೇ ಪಾಲಿಸುತ್ತಿದ್ದೀರಿ ಮತ್ತು ಇಂದು ತಿಳಿದ ಹೊಸ ವಿಷಯ ಯಾವುದು? ಅದನ್ನು ಕಾಮೆಂಟ್ನಲ್ಲಿ ತಪ್ಪದೇ ನಮಗೆ ತಿಳಿಸಿ. ಇದೇ ರೀತಿಯ ಸನಾತನ ಧರ್ಮ, ದೇವಸ್ಥಾನಗಳ ರಹಸ್ಯಗಳು, ಜ್ಯೋತಿಷ್ಯ, ಆಧ್ಯಾತ್ಮಿಕ ಜ್ಞಾನ, ವಾಸ್ತು,
ಸಂಖ್ಯಾಶಾಸ್ತ್ರ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಲ್ಲ ಅಪರೂಪದ ಮಾಹಿತಿಗಳನ್ನು ನಿಯಮಿತವಾಗಿ ತಿಳಿಯಲು ನಮ್ಮ ಮಿಸ್ಟರ್ ಕೀರಾ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನೀವು ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ನೋಡಲು ಇಷ್ಟಪಡುತ್ತೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.